ಚಂದ್ರಗ್ರಹಣದ ಒಂದು ಪ್ರಭಾವದಿಂದ ರಾಹು ಮತ್ತು ಚಂದ್ರನ ಬುದ್ಧಿ ಅದೇ ರೀತಿಯಾಗಿ ಮನಸ್ಸು ಇದೆರಡೂ ಕೂಡ ಒಂದು ಹತೋಟಿಯಲ್ಲಿ ಇಲ್ಲದೆ ಇರುವಂತಹ ಪರಿಸ್ಥಿತಿಗಳು. ನಿಮ್ಮ ಒಂದು ವ್ಯವಸ್ಥೆಗಳಲ್ಲಿ ಪದೇ 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 ವಿವಾದಗಳು ನಿಮ್ಮ ಬೆನ್ನ ಹಿಂದೆಯೇ ಇದ್ದ ಹಾಗೆ ಭಾಸವಾಗುವಂತಹ ಸನ್ನಿವೇಶಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಎಲ್ಲ ವ್ಯವಸ್ಥೆಗಳಿಂದ ಜೀವನವೇ ಬೇಡ ಅಂತ ಹೇಳುವಂತಹ ಪರಿಸ್ಥಿತಿಯವರೆಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಶ್ರೀ ಗುರುಭ್ಯೋ ನಮಃ, ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋ ಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ ಸೆಪ್ಟೆಂಬರ್ 7 ರಾಹುಗ್ರಸ್ತ ಚಂದ್ರಗ್ರಹಣದಿಂದಾಗಿ ಕರ್ಕಾಟಕ ರಾಶಿಗೆ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ನೋಡೋದಾದರೆ, ಸೂಕ್ಷ್ಮವಾದಂಥ ಒಂದು ಚಿಂತನೆ ಮುಖಾಂತರವಾಗಿ ನೋಡೋದಾದರೆ, ಸಾಕಷ್ಟು ರೀತಿಯಾದಂತಹ ನಿಮ್ಮ ಒಂದು ವಿಚಾರಗಳಲ್ಲಿ ವ್ಯವಸ್ಥೆಗಳಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಸಂಕಷ್ಟಗಳು ಬಂದೊದಗುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಚಂದ್ರನಿಗೆ ಮೂಲಂ ಕಾಲತರೋ ಹಿಮರ್ಚಹಿ ಶಾಖಾದ ಯೋನ್ಯೈ ಗ್ರಹ ಅಂತ ಹೇಳುತ್ತೆ. ಮೂಲವಾಗಿರ್ತಕ್ಕಂಥ ಬೇರು ಅಂತ ಹೇಳಿದರೆ ಚಂದ್ರನನ್ನು ಹೇಳ್ತೇವೆ. ಆ ಚಂದ್ರನಿಗೆ ರಾಹುಗ್ರಸ್ತವಾಗಿರೋದ್ರಿಂದ, ನಿಮ್ಮ ರಾಶ್ಯಾಧಿಪತಿಯೇ ರಾಹುಗ್ರಸ್ತನಾಗಿರೋದ್ರಿಂದಾಗಿ ಸಾಕಷ್ಟು ರೀತಿಯಾದಂತಹ ಸ್ವಲ್ಪ ದುಷ್ಫಲಗಳನ್ನು, ಅಂದರೆ ಕೆಟ್ಟ ಫಲಗಳನ್ನು ಅನುಭವಿಸುವಂಥ ಸಾಧ್ಯತೆಗಳನ್ನು ಈ ಗ್ರಹಣದ ಪ್ರಭಾವದಿಂದ ಕಾಣಬಹುದು. ಅದೇ ರೀತಿಯಾಗಿ ಜಾಗ್ರತೆ ಇರಬೇಕಾದಂಥ ಒಂದು ವ್ಯವಸ್ಥೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಪ್ರಧಾನವಾಗಿ ನಮ್ಮ ನಿತ್ಯ ಜೀವನದ ಕೆಲವಷ್ಟು ಕಷ್ಟ ಸುಖಗಳಲ್ಲಿ ಸಮತೋಲನ ಇಲ್ಲದೇ ಇರುವಂಥ ಪರಿಸ್ಥಿತಿಗಳನ್ನು ಕೂಡ ಎದುರಿಸಬೇಕಾದಂತಹ ಒಂದು ಸಂದರ್ಭಗಳು ಈ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮನಸ್ಸಿಗೆ ಸಾಕಷ್ಟು ರೀತಿಯಾದಂಥ ಒತ್ತಡಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ತಾಯಿಯ ಆರೋಗ್ಯದ ವ್ಯವಸ್ಥೆಗಳಲ್ಲಿಯೂ ಕೂಡ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸರಿಯಾದಂಥ ವೈದ್ಯರ ಚಿಕಿತ್ಸೆಯ ಮೂಲಕವಾಗಿ, ಮಾರ್ಗದರ್ಶನದ ಮೂಲಕವಾಗಿ ಮುನ್ನಡೆದರೆ ಒಳ್ಳೆಯ ರೀತಿಯಾದಂಥ ಒಂದು ಪ್ರತಿಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಮನಸ್ಸಿನಲ್ಲಿಯೂ ಕೂಡ ಸಾಕಷ್ಟು ರೀತಿಯಾದಂಥ ಒಂದು ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು, ಅನಾರೋಗ್ಯಗಳು ಕೂಡ ಬರುವಂಥ ಸಾಧ್ಯತೆಯನ್ನು ಈ ಒಂದು ತಿಂಗಳಿನಲ್ಲಿ, ಅದೇ ರೀತಿಯಾಗಿ ಈ ಒಂದು ಗ್ರಹಣದ ಕಾಲದ ನಂತರದಲ್ಲಿ ಕೆಲವಷ್ಟು ಜಾಗ್ರತೆ ಇರಬೇಕಾದಂಥ ಒಂದು ವ್ಯವಸ್ಥೆಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮ್ಮ ತಾಯಿಯ ಒಂದು ಆಸ್ತಿ ವಿಚಾರವಾಗಿ ಹೆಚ್ಚಿಗೆ ಗೊಂದಲಗಳು, ಕಾನೂನಾತ್ಮಕವಾಗಿರ್ತಕ್ಕಂಥ ಕೆಲವಷ್ಟು ವ್ಯವಸ್ಥೆಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿಗಳು ಬರಬಹುದು. ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಹಿನ್ನಡೆಯಾಗುವಂಥ ಪರಿಸ್ಥಿತಿಗಳನ್ನು ಕೂಡ ಎದುರಿಸುವಂಥ ಒಂದು ಸಾಧ್ಯತೆಯನ್ನು ಈ ಒಂದು ಸಂದರ್ಭದಲ್ಲಿ ಚಂದ್ರಗ್ರಹಣದ ಒಂದು ಪ್ರಭಾವದಿಂದ ರಾಹು ಮತ್ತು ಚಂದ್ರನ ಬುದ್ಧಿ ಅದೇ ರೀತಿಯಾಗಿ ಮನಸ್ಸು ಇದೆರಡೂ ಕೂಡ ಒಂದು ಹತೋಟಿಯಲ್ಲಿ ಇಲ್ಲದೆ ಇರುವಂತಹ ಪರಿಸ್ಥಿತಿಗಳು. ಮನಸ್ಸಿಗೆ ಒಂದು ರೀತಿಯಾದಂತಹ ಆಲೋಚನೆ, ಬುದ್ಧಿ ಒಂದು ರೀತಿಯಾದಂತಹ ಪ್ರಚೋದನೆ, ಈ ರೀತಿಯಾದಂತಹ ಸಮತೋಲನ ಇಲ್ಲದೇ ಇರುವಂಥ ಪರಿಸ್ಥಿತಿಯನ್ನು ಕಾಣುವಂಥದ್ದಿರುತ್ತೆ. ಕತ್ತಲಿನಿಂದ ಬೆಳಕಿನೆಡೆಗೆ ಬರಬೇಕಾದಂಥ ಒಂದು ಪ್ರಯತ್ನವನ್ನು ಮಾಡಬೇಕಾದಂಥ ಅವಶ್ಯಕತೆಗಳಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ಕತ್ತಲಲ್ಲೇ ಕೂತ್ಕೊಳ್ಬೇಕಾದಂಥ ಒಂದು ಯೋಚನೆಯನ್ನು, ವಿವೇಚನೆಯನ್ನು ದಯವಿಟ್ಟು ಆ ಒಂದು ಧನಾತ್ಮಕವಾದಂಥ ಚಿಂತನೆಯಿಂದ, ವಿಚಾರಗಳಿಂದ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ ಸಾಕಷ್ಟು ಒಳ್ಳೆಯ ಫಲವನ್ನು ಈ ಒಂದು ತಿಂಗಳಿನಲ್ಲಿ ಈ ಒಂದು ಫಲದಿಂದ ಕಾಣಬಹುದು. ಎಲ್ಲ ವ್ಯವಸ್ಥೆಗಳಿಂದ ಜೀವನವೇ ಬೇಡ ಅಂತ ಹೇಳುವಂತಹ ಪರಿಸ್ಥಿತಿಯವರೆಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ವ್ಯಾವಹಾರಿಕವಾದಂಥ ದೃಷ್ಟಿಯಲ್ಲಿರಬಹುದು, ಮಾಡುವಂಥ ಕೆಲಸ ಕಾರ್ಯದಲ್ಲಿ ಒಂದೇ ಒಂದು ಸಪೋರ್ಟ್ಗಳು ಬೇಕಾಗಿರುತ್ತೆ, ಸಹಾಯಗಳು ಬೇಕಾಗಿರುತ್ತೆ, ಸಹೋದ್ಯೋಗಿಗಳಿಂದ ಅನುಕೂಲಗಳು ಬೇಕಾಗಿರುತ್ತೆ, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಅನುಕೂಲಗಳು ಬೇಕಾಗಿರುತ್ತೆ. ಇದ್ಯಾವುದು ಕೂಡ ಇಲ್ಲದೇ ಇರುವಂಥ ಪರಿಸ್ಥಿತಿಗಳು ಕೂಡ ಬರಬಹುದು. ಅದೇ ರೀತಿಯಾಗಿ ವ್ಯವಹಾರಕ್ಕೋಸ್ಕರವಾಗಿ ಫೈನಾನ್ಸ್ ಇತ್ಯಾದಿಗಳನ್ನು ನೀವು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅದರಲ್ಲಿಯೂ ಕೂಡ ಹಿಂದೇಟಾಗುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗದಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ನೀವು ನಿರೀಕ್ಷೆ ಮಾಡದಂತಹ ರೀತಿಯಲ್ಲಿ ನಿಮ್ಮ ಕಾರ್ಯದ ವೈಖರಿಗಳಾಗಿರಬಹುದು ಅಥವಾ ಪ್ರತಿಫಲಗಳಾಗಿರಬಹುದು ಸಿಗದೇ ಇರುವಂಥ ಪರಿಸ್ಥಿತಿಗಳು ಬರಬಹುದು. ಅದೇ ರೀತಿಯಾಗಿ ನಿಮ್ಮ ಒಂದು ವ್ಯವಸ್ಥೆಗಳಲ್ಲಿ ಪದೇ 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 ವಿವಾದಗಳು ನಿಮ್ಮ ಬೆನ್ನ ಹಿಂದೆಯೇ ಇದ್ದ ಹಾಗೆ ಭಾಸವಾಗುವಂತಹ ಸನ್ನಿವೇಶಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಖಗ್ರಾಸ ಚಂದ್ರಗ್ರಹಣದಿಂದಾಗಿ, ರಾಹು ಚಂದ್ರನ ಯುತಿಯಿಂದಾಗಿ ಕೆಲವಷ್ಟು ಮಾಟ ಮಂತ್ರ, ದೃಷ್ಟಿದೋಷ, ಮತ್ಸರದ ದೋಷವೂ ಕೂಡ ಹೆಚ್ಚಿಗೆ ನಿಮಗೆ ಇಫೆಕ್ಟ್ಗಳನ್ನು ಕೊಡುವಂಥ ಸಾಧ್ಯತೆಗಳಿರೋದರಿಂದ ಸಾಧ್ಯವಾದಷ್ಟು ದೇವತಾ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಚಂದ್ರ ಅಂತ ಹೇಳಿದರೆ ದೇವಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಐಕ್ಯ ಸ್ವರೂಪಿಣಿ ಮೂಕಾಂಬಿಕೆಯ ಅನುಗ್ರಹದಿಂದ ನಿಮ್ಮ ಜೀವನವೆಲ್ಲವೂ ಕೂಡ ಪರಿಪೂರ್ಣವಾಗಿ ಸರಿ ಹೋಗಲಿಕ್ಕೆ ಸಾಧ್ಯತೆ ಇದೆ. ಆ ದೇವಿಯನ್ನು ನಾಮಸ್ಮರಣೆ ಮಾಡೋದ್ರಿಂದ, ಯಥಾಶಕ್ತಿಯಾಗಿರ್ತಕ್ಕಂಥ ಸೇವೆಗಳನ್ನು ಮಾಡೋದ್ರಿಂದ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕೂಡ ನೀವು ಅನುಭವಿಸಲಿಕ್ಕೆ ಸಾಕಷ್ಟು ರೀತಿಯಾದಂಥ ದೈವ ಬಲಗಳು ಕೂಡ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಒಳ್ಳೆಯ ರೀತಿಯಾದಂಥ ಫಲಗಳು ನಿಮಗೆ ಸಿಗಲಿ.
ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಬೆಳಕುಗಳು ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.